ಆರಾಮ ಅಣ್ಣ ಆರಾಮಣ್ಣ. ಆರಾಮ ಆರಾಮ ಆರಾಮಣ್ಣ. ಹೆಂಗೈತಿ ಲಿಂಗ್ಸೂರ್? ಲಿಂಗ್ಸೂರ್ ಚೆನ್ನಾಗೈತೆ ಅಣ್ಣ. ಲಿಂಗ್ಸೂರ್ ಚೆನ್ನಾಗೈತೆ. ಫುಲ್ ಚೆನ್ನಾಗೈತಿ. ಏನಣ್ಣ ಈ ಕಡೆ? ಬಂದಿದ್ದು ಮೀಟ್ ಆಗಕ್ಕೆ. ಅಣ್ಣ ಅಲ್ಲಿಂತ ಬಂದಿರಣ್ಣ ನೀವು? ಲಿಂಗ್ಸೂರ್ ಯಾವ ಮಾಡಿರಿ? ಇಲ್ಲಣ್ಣ, ಭಾಳ ಖುಷಿ ಆಯ್ತಣ್ಣ ನೀವ್ ನೋಡಿ. ನೀವ್ ನೋಡಿ ನನಗೆ ಇಲ್ಲಿ ಅಲ್ಲಿಂತ ಬರೋದಕ್ಕೆ ಆಶ್ಚರ್ಯ ಆಯ್ತಣ್ಣ ಭಾಳ. ನನ್ ಮೀಟ್ ಹಾಕಿ ಬಂದಿದ್ದಣ್ಣ. ಆಕ್ಚುಲಿ ನಾ ನಿನ್ ಮೀಟ್ ಹಾಕಿ ಬರೋಕಾಯ್ತಣ್ಣ. ಥ್ಯಾಂಕ್ಸ್ ಅಣ್ಣ. ಹಂಗೇನಿಲ್ಲ ಎಲ್ಲ. ಮತ್ತೆ ಹೇಳ್ಬೇಕು ಅಣ್ಣ. ಹೆಂಗ್ ನಡ್ದಾವ ಕೆಲಸ? ಕೆಲಸ ಹಿಂಗಣ್ಣ, ಕಾಮನ್ ಆಗಿರ್ತಾವಲ್ಲ ಹಿಂಗೆ. ಹೇಳಣ್ಣ ಮತ್ತೇನು ಸಮಾಚಾರ? ಹೇಳ್ಬೇಕು. ಎಲ್ಲ ಅಪ್ಪ ಅಮ್ಮ ಆರಾಮ? ಎಲ್ಲ ಆರಾಮಣ್ಣ. ನಿಮ್ಮ ಮನ್ಯಾಗಣ್ಣ? ಆರಾಮ. ಮೊನ್ನೆ ರೀಸೆಂಟಾಗಿ ಒಂದು ಯಾವುದೋ ವಿಡಿಯೋ ಮಾಡಿದ್ದಲ್ಲ? ಹೌದಣ್ಣ, ಇದು ಸಬ್ ರಿಜಿಸ್ಟರ್ ಮಾಡಿದ್ದೆ. ಅದಾದ್ಮೇಲೆ ಮಟ್ಟೂರಾಗ ಒಂದು ಮಾಡಿದೆ. ಇದು ಸಬ್ ರಿಜಿಸ್ಟರ್ದಾಗ ಲಂಚ ತಗರದಂತದ್ ಮಾಡಿದೆ. ಮಟ್ಟೂರಾಗ ಅಂಬೇಡ್ಕರ್ ಫೋಟೋಕ್ಕೆ ಅವಮಾನ ಮಾಡಿದ್ರಲ್ಲ, ಅದೊಂದು ವಿಡಿಯೋ ಮಾಡಿದೆ ಅಣ್ಣ. ಅದೇನು ರೆಸ್ಪಾನ್ಸ್ ಹೆಂಗ್ ಬಂತದೆ? ರೆಸ್ಪಾನ್ಸ್ ನೋಡೋಣ, ಜನರ ಕಡೆಗಿಂತ ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್. ಕೆಲವೊಂದು ಆಗಿ ಬರೋರು ಇರ್ತಾರಲ್ಲ ಅಂತಾರ, ಕೆಲವೊಂದು ಬೇರೆ ಬೇರೆ ಕೆಟ್ಟದಾಗಿ ಮಾತಾಡ್ತಿರ್ತಾರ, ಅದಾದ್ಮೇಲೆ ಕೆಟ್ಟದಾಗಿ ಪ್ರಚಾರ ಮಾಡ್ತಿರ್ತಾರ. ಅಂತವೆಲ್ಲ ತಲೆ ಕೆಡಿಸಿರ್ಲಣ್ಣ, ಅಂತವೆಲ್ಲ ಭಾಳ ಆಗ್ಯಾವ ನನಗೆ. ಏನ್ ಬೆದರಿಕೆ ಅವು ಇಂಥ ಫೀಲ್ಡ್ನಾಗ ಕಾಮನ್ ಅಣ್ಣ. ಅವು ಇಂಥ ಫೀಲ್ಡ್ನಾಗ ಅವು ನಾರ್ಮಲ್. ಒಂಥರ ಏನಂದ್ರ, ಈ ದಾರಿಯಾಗ ಕಲ್ಲಿದ್ದಂಗ ಅವು. ಅಂದ್ರೆ ದಾರಿಗೆ ಹೋಗ್ಬೇಕಾದ್ರೆ ಕಾಮನ್ ಆಗಿ ಎಡವೇ ಇಡುತ್ತೆ ನಾವು. ಆ ಥರ ಅವು ಅಡ್ಡ ಬಂದೇ ಬರ್ತಾವ. ಹಂಗ ಎಡಿಕೆ ಅಂತ ಗಾಯ ಮಾಡಿಕೆ ಅಂತ ಮಾಸಿಗೆ ಅಂತ ಹೋಗ್ಬೇಕಣ್ಣ ಮುಂದಕ್ಕೆ. ಈಗ ಎಡಿನ್ ಅಂತೇಳಿ ನಾನು ಉಲ್ಟಾ ಹೋಗಕ್ಕೂ ಬರಲ್ಲ, ಬಂದ್ ದಾರಿ ಬಿಟ್ಟು ಹೋಗಕ್ಕೂ ಬರಲ್ಲ. ಬಂದ್ಬಿಟ್ಟಿನ ಈ ಫೀಲ್ಡಿಗೆ. ಈಗ ಒಂದು ಕೆಟ್ಟದ್ದು ಬರುತ್ತಾ, ಒಂದು ಒಳ್ಳೇದು ಬರುತ್ತಾ, ಎಲ್ಲನೂ ಸಹಿಸ್ಕೊಂಡು ಹೋಗ್ಬೇಕಣ್ಣ. ಮತ್ತೆ ಪೊಲೀಸ್ ಸ್ಟೇಷನ್ ಆ ಕಡೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅವೆಲ್ಲ ಮುಗ್ದವಣ. ಒಂದು 3 ಸರಿ 2 ಸರಿ ಮುಗ್ದವಣ ಎಲ್ಲ ಕಂಪ್ಲೇಂಟ್. ಈ ಸುಳ್ಳ ಪ್ರಚಾರ ಮಾಡ್ತಾನಂತೇಳಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ವಿಡಿಯೋ ಮಾಡಿದಾಗ ಕೂಡ ಸ್ಟೇಷನ್ಗೆ ಫೋನ್ ಹಚ್ಚಿ ಹೇಳಿದ್ರಂತ, ಅವನ ಮೇಲೆ ರೌಡಿ ಶೀಟರ್ ಹಾಕು, ಅದಾದ್ಮೇಲೆ ಒಂದು ಭಾಳ ಆಗೈತೆ, ಹೆಂಗಾರ ಮಾಡಿ ಸ್ಟಾಪ್ ಮಾಡು ಅಂತ ಹೇಳಿದ್ರಂತ. ಆವಾಗ ಪೊಲೀಸರು ಕರೆಸಿದ್ರು. ಪಾಪ ಈಗ ಪೊಲೀಸರು ಕೂಡ ನಾವು ಭಾಳ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ನೋಡಪ್ಪ ಈ ರೀತಿ ಮಾಡಕತ್ತಾರ, ಹೆಂಗ್ ಮಾಡುತ್ತೆ, ನೀನ್ ನೋಡಿದ್ರೆ ಇನ್ನ ಚಿಕ್ಕ ವಯಸ್ಸು, ಆ ರೀತಿ ಮಾಡ್ಬೇಡ, ಇಲ್ಲಿಗೆ ಬಿಟ್ಟು ಬಿಡು, ಒಳ್ಳೇದಲ್ಲ, ನಿನ್ನ ಮೇಲೆ ಕೇಸ್ ಹಾಕಿನಿ ಅಂತಂದ್ರ ಈಗ ಅವರು ದುಡ್ಡಿದ್ದರು, ನೀನು ದುಡ್ಡಿಲ್ದವ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಮಾಡಿದ್ದು ಏನಾದ್ರು ತಪ್ಪತ್ತಂದ್ರೆ ನನ್ನ ಮೇಲೆ ಕೇಸ್ ಹಾಕ್ರಿ, ನಾನು ನೋಡ್ಕೊಂತೀನಿ, ನಾನೇನು ತಪ್ಪು ಮಾಡಿಲ್ಲ ಸರ್, ಈಗ ತಪ್ಪು ಮಾಡಿಲ್ಲ ಅಂದಮೇಲೆ ನೀವು ನನ್ನ ಮೇಲೆ ಕೇಸ್ ಹಾಕ್ತೀರ, ನಿಮಗೆ ಬಿಟ್ಟಿದ್ದು ಸರ್ ಅಂತ ಅಂದೇರಿ. ಅವಾಗ ನೋಡಪ್ಪ ನಿನ್ನ ಇಷ್ಟ ಅಂತಂದ್ರು. ಅದಾದ್ಮೇಲೆ ಒಂದು ಟೈಮು ನಾನು ಸುಳ್ಳು ಪ್ರಚಾರ ಮಾಡೀನಿ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಇಲ್ಲಿ DYSP ಆಫೀಸಿಗೆ ಕೂಡ ಕಂಪ್ಲೇಂಟ್ ಮಾಡಿದ್ರು. ಅಂದ್ರೆ ನಾನು ಮಾಡಿದ್ದು ಸುಳ್ಳು ಅಂತೇಳಿ ಒಬ್ಬ ರಿಪೋರ್ಟ್ರು ಮಾಡಿದ್ದ. ರಿಪೋರ್ಟ್ರಿಗೆ ನಾನು ಏನಂದೆ, ನಾನು ಮಾಡಿದ್ದು ಸುಳ್ಳಾಗಿತ್ತು ಅಂತಂದ್ರೆ ನೀನು ಬಂದು ನಾನು ಕೇಳಬೇಕಿತ್ತು, ನೀನು ಗೌರ್ಮೆಂಟ್ ಹಾಸ್ಪಿಟ್ಲಾಗ ನಾನು ಮಾಡಿದ್ದು ಸುಳ್ಳು ಅಂತ ಹೆಂಗೆ ಬಹಿರಂಗವಾಗಿ ಹೇಳಿದೆ? ನಾನೇನು ಬಹಿರಂಗವಾಗಿ ಹೇಳೋಕ್ಕೂ ನಾನು ಹೋಗಿದ್ದೇನೆ, ಜನರು ನನ್ನ ಕರೆಸಿದ್ರೆ ಅಲ್ಲಿಗೆ, ನಿನ್ನ ಯಾರು ಕರೆಸಿದ್ರೆ ಅಂತ ಕೇಳಿದೆ, ಅದನ್ನ ರೆಕಾರ್ಡ್ ಮಾಡ್ಕೊಂತ ನನಗೆ ಬೆದರಿಕೆ ಆಗ್ಯಾನ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದ. ಅವಾಗ ಕೂಡ ಅದೊಂದು ಕಂಪ್ಲೇಂಟ್ ಆಗಿತ್ತಣ್ಣ, ಮುಗಿತಿ. ಅದಾದ್ಮೇಲೆ ಇದೊಂದು ರೋಡಿಂದ ಮಾಡಿದ್ದಣ್ಣ, ನಿಮ್ಗೆ ಗೊತ್ತಿರಬೇಕು ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ. ರೋಡಿಂದ ವಿಡಿಯೋ ಮಾಡಿದಾಗ ಅವರು ಕೂಡ ಒಂದು ಕಂಪ್ಲೇಂಟ್, ಅವನ ಮೇಲೆ ರೌಡಿ ಶೀಟರ್ ತೆಗೀರಿ, ಒಂದು ಭಾಳ ಆಗೈತೆ, ಅವ್ನು ಇಲ್ಲಿಗೆ ಕಟ್ ಮಾಡ್ರಿ, ಅದಿದು ಮಾಡ್ರಿ ಅಂತ ಹೇಳಿದ್ರು. ಅವಾಗ ಕೂಡ CPI ಅವ್ರು ಕರೆಸಿದ್ರೆ, ಈ ರೀತಿ ಅಂತಾರಪ್ಪ, ರೌಡಿ ಶೀಟರ್ ತೆಗಿಯಂತಾರ, ಒಂದು ಸಾರಿ ರೌಡಿ ಶೀಟರ್ ತೆಗೆದ್ರೆ ನಿನ್ನ ಜೀವನ ಸತ್ಯನಾಶ ಆಗುತ್ತಾ, 60 ವರ್ಷ ನೀನು ಎಕಲಾಡಬೇಕಾಗತ್ತಾ, ನೋಡು ವಿಚಾರ ಮಾಡು ಅಂತಂದ್ರೆ. ಸರ, ಈಗ ರೌಡಿ ಶೀಟರ್ ತೆಗಿಬೇಕಂದ್ರೆ ಮುಖ್ಯವಾದ ಬಲವಾದ ಕಾರಣಗಳಿರ್ಬೇಕು. ಒಂದು, ನಾನು ಯಾವ್ದಾದ್ರು ಕೃತ್ಯಗಳಲ್ಲಿ ಭಾಗಿಯಾಗಿರ್ಬೇಕು, ಅನ್ಯ ಚಟುವಟಿಕೆಗಳಲ್ಲಿ, ಇಲ್ಲ ಆಫ್ ಮರ್ಡರ್ ಕೇಸಲ್ಲಿ ಫಿಟ್ ಆಗಿರ್ಬೇಕು, ಇಲ್ಲ ರೇಪ್ ಕೇಸಲ್ಲಿ ಫಿಟ್ ಆಗಿರ್ಬೇಕು, ಇಲ್ಲ ಫೋಕ್ಸೋ ಕೇಸಲ್ಲಿ ಫಿಟ್ ಆಗಿರ್ಬೇಕು, ಅನ್ನೆಸೆಸರಿ ಯಾವುದೋ ಒಂದು ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ಕೇಸ್ಗಳಲ್ಲಿ ಒಂದು ಒಳಗಾದ್ರೆ ನೀವು ರೌಡಿ ಶೀಟರ್ ಓಪನ್ ಮಾಡ್ಬೋದು ಸರ. ಸುಮ್ಮನೆ ಏನೋ ಈಗ ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಆಗೈತೆ ಅಂತೇಳಿ ತೋರಿಸಿದ್ರೆ ನೀವು ಹೆಂಗ್ ರೌಡಿ ಶೀಟರ್ ತೆಗಿತೀರಿ ಸರ್ ಅಂತ ಕೇಳಿದೆ ನಾನು. ಹೇಳಿದಾಗ, ನೋಡಪ್ಪ, ಈಗ ರಾಜಕೀಯ ಅಂತಂದ್ರೆ ನಿನಗೆ ಗೊತ್ತಾಗಲ್ಲ, ಇನ್ನು ಚಿಕ್ಕ ವಯಸ್ಸು, ಏನ್ ಬೇಕಾದ್ರೂ ಮಾಡ್ತಾರೆ ನಿನ್ನ. ರೌಡಿ ಶೀಟರ್ ತೆಗಿಯೋದು ಆಗ್ಲಕ್ಕೂ ಲಾಸ್ಟಿಗೆ ಒಂದು ಹುಡುಗಿನ ನಿನ್ನ ಹತ್ರ ಕಳಿಸಿ ಆದ್ರೂ ಇವನು ನನ್ನ ಅದಿದೆ ಮಾಡಿದ, ನನ್ನ ಹಿಡ್ಕರಕ್ಕೆ ಬಂದ, ಅದಾದ್ಮೇಲೆ ಇವನು ನನಗೇನು ಅಂದ, ದಾರಿಗೆ ಹೋಗೋತ್ನಾಗ ಬರ್ತೇನೆ ಅಂದ, ಹಂಗಂದ್ರೆ ಲಾಸ್ಟಿಗೆ ಹಂಗಾದ್ರೂ ಕೇಸ್ ಹಾಕ್ತಾರಪ್ಪ ನಿನ್ನ ಮೇಲೆ ಅಂತಂದ್ರೆ. ಸರ, ನಾನಂತರ ಅಂತ ಕೆಲಸ ಯಾವತ್ತೂ ಮಾಡಲ್ಲ. ಅಂಥವಂತರು ಈ ಫೀಲ್ಡ್ನ್ಯಾಗ ಕಾಮನ್ ಅವು. ಈಗ ಅಂಥವಕ್ಕೆಲ್ಲ ಎದುರಿ ನಾನು ಇಂಥ ಕೆಲಸ ಅಂತೂ ಬಿಡೋಕ್ಕಾಗಲ್ಲ ಸರ. ಅದೇನಾಗುತ್ತೆ ನಾನು ಫೇಸ್ ಮಾಡ್ತನ, ನಾನಂತೂ ಯಾವತ್ತು ನ್ಯಾಯಯುತವಾಗಿ ಇರ್ತನ, ಅದು ಆಗಂಗಾಗಲಿ ಸರ್ ಅಂತಾನೆ. ಅವಾಗ ಕೂಡ ಅವ್ರು ಆದ್ರೆ ಇರ್ತಾವಣ ಅವೆಲ್ಲ. ಈಗ ಕಾಮನು ಕೇಸು ಇಂಥವು, ಪೊಲೀಸರ ಬೆದರಿಕೆ,
ಅದಾದ್ಮೇಲೆ ಹೊರಗಿನಿಂದ ಕಾಲ್ಸ್ಗಳು ಕಾಮನ್ ಅವು. ಈಗ ಮೊನ್ನೆ ಅಂಬೇಡ್ಕರ್ದು ವಿಡಿಯೋ ಮಾಡಿ ನಾನು ಒಂದು 4-5 ಜನ ನನಗೆ ಫೋನ್ ಹಚ್ಚದ ನೀ ಹೆಂಗ್ ಮಾಡಿದೆ, ನೀ ಯಾವನ್ ಕೇಳಿ ಮಾಡಿದೆ, ನೀ ಯಾವನ್ ಕೇಳಿ ಮಾಡಿದೆ. ನಾನು ಅಣ್ಣ ನೋಡು ನನ್ನ ಮಾತು ಕೇಳು, ನಾನು ಮಾಡಿದ್ದು ಯಾವನ್ ಕೇಳಿ ಮಾಡಕ್ಕೇನು ಇಲ್ಲ. ನಾನು ಅಂದ್ರೆ ನಾನು ಹೋಗಿದ್ದೆ ಅಲ್ಲಿ, ಸತ್ಯಾಂಶ ಇತ್ತು. ಸರ್ ಕೇಳಿದೆ, ಸರ್ ಸುಳ್ಳು ಹೇಳಿದ್ರು. ಆ ಕಾರಣಕ್ಕೆ ನಾ ಮಾಡಿ ನೀನ್ ಯಾವನ್ ಪರ್ಮಿಷನ್ ಕೊಟ್ಟವ ಅಂತ ಕೇಳ್ತಾರ. ಈಗ ಒಂದು ಅನ್ಯಾಯ ಕಾಣಕಡೀತಿ ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಬೇಕಂತಂದ್ರೆ ಈಗ ನಮ್ಮ ಜನರು ಹೆಂಗ ಉದ್ಧಾರ ಆಗ್ಬೇಕು, ನಮ್ಮ ತಾಲೂಕ್ ಹೆಂಗ್ ಉದ್ಧಾರ ಆಗ್ಬೇಕು, ನಮ್ಮ ಜಿಲ್ಲೆ ಹೆಂಗ್ ಉದ್ಧಾರ ಆಗ್ಬೇಕು, ನಮ್ಮ ರಾಜ್ಯ ಹೆಂಗ್ ಉದ್ಧಾರ ಆಗ್ಬೇಕು ಅಂತ ಕೇಳಿದೆ. ನೀನ್ ಯಾವನ್ಲೆ ವಿಡಿಯೋ ಡಿಲೀಟ್ ಮಾಡಂತನ್ನ. ನೋಡ್ರಿ, ವಿಡಿಯೋ ಮಾತ್ರ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾರ ಮಾಡ್ರಿ, ಏನ್ ಆಕ್ಷನ್ ತಗಂತೀರಿ ತಗರಿ. ನಾನೇನಾರು ತಪ್ಪು ಮಾಡಿದ್ನಿ ಅಂದ್ರೆ ಅದು ನಾನು ಕೋರ್ಟ್ನಲ್ಲಿ ನೋಡ್ಕೊಂತೀನಿ. ಹಂಗೇನಾರು ನಾನು ತಪ್ಪು ಮಾಡಿಲ್ಲ ಅಂದ್ರೆ ನೀವು ಕೇಸ್ ಮಾಡ್ರಿ, ನಾನು ಕೇಸ್ ಮಾಡ್ತೀನಿ ಅಂತಂದೆ. ಇಲ್ಲ ನೀನ್ ವಿಡಿಯೋ ಡಿಲೀಟ್ ಮಾಡೋಕ್ ನೀನ್ ಬಾ, ನೀನ್ ಹಂಗೆ ಹಿಂಗ ಅಂತಂದ್ರೆ ಸರಿ ಅಣ್ಣ ಏನ್ ಮಾಡ್ತೀರಿ ಮಾಡಂತೀರಿ ಅಂತ ಹೇಳಿ ನಾನು. ಕಾಮನ್ ಈಗ ಈ ಫೀಲ್ಡ್ನಾಗ ಎಲ್ಲ ರೀತಿಯಿಂದ ಬರ್ತಾವಣ್ಣ, ಫೋನ್ ಕಾಲ್ಸ್ ಬರ್ತಾವ, ಎಲ್ಲ ಬರ್ತಾವ. ಮತ್ತೆ ಏನ ಅಮೌಂಟ್ ಕೊಡಕ್ ಬಂದ್ರ? ಅವು ನಾನು ಆಫೀಸ್ ಮುಂದೆ ಹೋಗಿ ನಿಂತ್ರ ಸ್ಟಾರ್ಟ್ ಆದವಣ ಫೋನ್ ಕಾಲ್ಗಳ. ಅಂದ್ರ ರೊಕ್ಕ ಬೇಕಂತ ತಗೋರಿ, ರೊಕ್ಕ ಬೇಕಂತ ತಗರಿ, ವಿಡಿಯೋ ಮಾಡಕ್ ಹೋಗ್ಬಿಡ್ರಿ, ಹಂಗೆ ಯಾಕೆ ಮಾಡ್ತೀರಿ ಹಂಗೆ. ನಾನು ದುಡ್ಡಿಗೆ ಏನಾದ್ರು ಬೆಲೆ ಕಟ್ಟಂಗಿತ್ರ ಅಣ್ಣ ನನಗೆ ಇಷ್ಟೊತ್ತಿಗೆ. ನೀನೇನಾರು ತಗೊಂಡ್ರಿ? ನಾವು ಅಂತ ಕೆಲ್ಸಕ್ಕೆ ಇನ್ನವರಿಗಾರ ಇಳಿದಿಲ್ಲ ಅಣ್ಣ. ಒಂದ್ ವೇಳೆ ನಾನು ಏನಾದ್ರು ದುಡ್ಡಿಗೆ ಬೆಲೆ ಕಟ್ಟಿದ್ನಿ ಅಂತಂದ್ರೆ ನಾನು ಇಷ್ಟು ವಿಡಿಯೋ ಮಾಡಿದೆ, ಅಲ್ಲಿ ಏನ್ ಬರ್ತದ ಗೊತ್ತಾ ಮಾತು, ಅವ್ನು ವಿಡಿಯೋ ಮಾಡಕ್ ಬರ್ತಾನಲ್ಲ, ದುಡ್ಡು ಕೊಟ್ಟು ಕಳಿಸ್ಬಿಡ್ರಲ್ಲ ಅವ್ನ, ಯಾಕೆ ಆಯ್ತು ದುಡ್ಡು ಇಸ್ಕೊಂಡ್ಬಿಡ್ತಾನ, ಮನೆ ಕೊಟ್ಟು ನೋಡ, ನೀನಂಗ್ ಕೊಟ್ಟು ಬಿಡು, ನಾವ್ ಯಾಕೆ ತಿಳಿ ಕಡಿಸಿದ್ವಿ ಅಂತಿದ್ರ. ಜನಗಳಿಗೆ ಭಯ ಉಡ್ತಿದ್ರ. ಇವತ್ತು ತಾಲೂಕಿನ ಪ್ರತಿಯೊಬ್ಬ ಅಧಿಕಾರಿಗೆ ನನ್ನ ಕಂಡ್ರೆ ಭಯ ಐತಿ. ಯಾಕೈತಿ? ಅವ್ನು ಯಾರ ಮಾತು ಕೇಳಲ್ಲ, ಅವನ ಕೈಗೆ ಸಿಕ್ಕರೆ ನಾವು ಮುಗಿತಿ. ನೇರವಾಗಿ ಹೇಳ್ತಾರ, ಅಪ್ಪ ಏನಾರ ಇದ್ರೆ ಹೇಳಪ್ಪ, ಹಂಗ್ ಮಾಡಕ್ ಹೋಗ್ಬೇಡ ಅಂತಾರ. ಆ ಭಯ ಹುಟ್ಟಬೇಕಾದ್ರೆ ದುಡ್ಡಿನಿಂದ ಹುಟ್ಟಲ್ಲ, ಅದ್ ನಾ ಮಾಡೋ ಕೆಲ್ಸದಿಂದ ಹುಟ್ಟೈತಿ ಅವ್ರಿಗೆ. ಈಗ ನಾನು ಏನಾದ್ರು ದುಡ್ಡು ತಗೊಂಡ್ ಕೆಲಸ ಮಾಡಕಡಿದ್ನಿ ಅಂತಂದ್ರೆ ಯಾವ ಅಧಿಕಾರಿ ಅನ್ಸಲ್ಲ, ಯಾಕಂದ್ರೆ ಎಲ್ಲರ ತರ ತಿಳ್ಕೊಂಡ್ಬಿಡ್ತಾರ. ಈ ಕೆಲವೊಂದು ನ್ಯೂಸ್ ಚಾನೆಲ್ಗಳಾಗಲಿ, ಕೆಲವೊಂದು ಪೇಪರ್ಗಳಾಗಲಿ, ಕೆಲವೊಂದು ಸಂಘಟನೆಗಳಾಗಲಿ, ಕೆಲವೊಂದ್ರ ಮೇಲೆ ಜನರಿಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಅವರಿಗೆ ತಮ್ಮ ಕಷ್ಟಗಳನ್ನ ಹೇಳಲ್ಲ. ಯಾಕಂದ್ರ ಬರ್ತಾರಪ್ಪ ನಮ್ಗೆಲ್ಲ ತಗಂತಾರ, ವಿಡಿಯೋ ಹಾಕ್ಸಂತಾರ, ಫೋಟೋ ಹಾಕ್ಸಂತಾರ, ಎಲ್ಲ ಸಾಕ್ಷಿ ತಗಂತಾರ, ಹೋಗಿ ಏನು ಸುದ್ದಿ ಮಾಡಲ್ಲ, ಗೊಪ್ಪನೆ ಆಗಿಬಿಡ್ತಾರ. ಯಾಕೆ ಗೊಪ್ಪನೆ ಆತಾರ? ಜನರಿಗೆ ನಂಬಿಕೆ ಹೋಗ್ಬಿಡತ್ತೆ. ಈಗ ತಾಲೂಕಿನಾಗ ಏನಾರು ಒಂದು ತಪ್ಪು ನಡೀತೆ ಅಂತಂದ್ರೆ ಇವತ್ತು ಜನರು ಎಲ್ಲಿದ್ರೆ ನನಗೆ ಇನ್ಸ್ಟಾದಾಗ ಮೆಸೇಜ್ ಆಗ್ತಾರ, ಇಲ್ಲ ನಂಬರ್ ತಗೊಂಡ್ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರ. ಮಾಡಕ್ ಕಾರಣ ಏನಂತಂದ್ರೆ ನನ್ನ ಮೇಲೆ ನಂಬಿಕೆ ಒಳ್ಳೇದ್ ಮಾಡ್ತಾರಪ್ಪ. ಇವನಿಂದ ಒಂದ್ ವೇಳೆ ಈಗ ಅಲ್ಲಿ ಅನ್ಯಾಯ ನಡೆ ಕಡಿತೆ ಅಂತಂದ್ರೆ ಲಾಸ್ಟಿಗೆ ಅದನ್ನ ತಡೆಯೋದಾಗ್ಲಕ್ಕನ ಅದನ್ನ 4 ಜನಕ್ಕೆ ಇಂತಲ್ಲಿ ಯಾಕೆ ಕಡಿತಿ, ಈ ತರ ಅನ್ಯಾಯ ಯಾಕೆ ಕಡಿತಿ ಅಂತಾರ ತಿಳಿಸ್ತಾನ. ಕೆಲವೊಂದ್ ಜನ ಎಲ್ಲ ವಿತ್ ಡಾಕ್ಯುಮೆಂಟ್ ಸಮೇತ ಕೊಟ್ರು ಅದ್ರ ಮುಚ್ಚಾಕ್ಬಿಡ್ತಾರ. ಆ ರೀತಿ ಈಗ ಒಂದ್ ವೇಳೆ ನಾನು ಏನಾದ್ರು ದುಡ್ಡಿಗೆ ಆಸೆಗೆ ಬಲಿ ಆಗಿತ್ತಂದ್ರೆ ಜನ ನನಗೆ ಯಾರೋ ಇವತ್ತು ಇಷ್ಟೊಂದು ಪ್ರೋತ್ಸಾಹ ಮಾಡ್ತಿದ್ದಿಲ್ಲ, ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಿಲ್ಲ, ಅದಾದ್ಮೇಲೆ ನಾನು ಕರೆಸಿ ಇಷ್ಟೊಂದು ಪ್ರೀತಿನ ಕೊಡ್ತಿದ್ದಿಲ್ಲ. ಅದಾದ್ಮೇಲೆ ಅವ್ರು ಪರ್ಸನಲ್ ಆಗಿ ಈ ರೀತಿ ನಡೆ ಕಡಿತೆ ಅಂತ ನನಗೆ ಯಾರು ಫೋನ್ ಹಚ್ಚಂಗಿಲ್ಲ. ಯಾಕಂದ್ರೆ ಬಿಡಲೇ ದುಡ್ಡು ತಗಂತಾನ, ಅವ್ನಿಗೇನು ಹೇಳ್ತೀರಿ, ಅದೇನು ಕೆಲ್ಸಕ್ಕೆ ಬರಲ್ಲ. ಇವತ್ತು ನನಗೆ ಫೋನ್ ಹಚ್ತಾರೆ ಅಂದ್ರೆ ಕಾರಣ ಏನಂತಂದ್ರೆ ನಾನು ಯಾರ ಮಾತು ಕೇಳಲ್ಲ, ಯಾವುದಕ್ಕೂ ಬಲಿ ಆಗಲ್ಲ. ಹಂಗೇನಾರ ನಾನು ದುಡ್ಡು ತಗೋಬೇಕಾಯ್ತಂದ್ರೆ ಇಷ್ಟೊತ್ತಿಗೆ ನಾನು ವಿಡಿಯೋ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು 10-20 ಲಕ್ಷ ರೂಪಾಯಿ ರೊಕ್ಕ ಇರ್ತದೆ ನನ್ನ ಹತ್ರ. ಆ ರೊಕ್ಕಕ್ಕೆ ಯಾವತ್ತು ಆಸೆ ಪಟ್ಟಿಲ್ಲ ನಾನು. ಮತ್ತೆ ನಿಮ್ದು ದಿನದ ಕೆಲಸ ಅಂದ್ರೆ ದಿನದ ಕೆಲಸ ಏನಿಲ್ಲ ಅಣ್ಣ, ಆರಾಮ್ ಹೊಲ ಮನೆ ಕೆಲಸ ಮಾಡ್ತಾನ. ಏನಾದ್ರು ಖಾಲಿ ಇದ್ನಿ ಅಂತಂದ್ರೆ ಈ ರೀತಿ ಹಿಂಗೆ ಹಾಕೈತೆ ಅಂದ್ರೆ ಫೋನ್ ಹಚ್ತಾನ, ನಮ್ಮ ಮನೆಗೆ ಹೇಳ್ತನ, ಅಣ್ಣ ಹಿಂಗ ಐತೆ ಅಂತ. ನಮ್ಮ ಮನೆಗೆ ಹೇಳಿದ್ನಿ ಅಂದ್ರೆ ಹೋಗಿ ಬರಪ್ಪ ಅಂತಾರ, ಅದ್ ಮಾಡ್ತನ. ಅದಾದ್ಮೇಲೆ ನೀ ಸೀದಾ ಹೋತ್ನ ಹೊಲ್ದಾಗ ಏನ್ ಕೆಲಸ ಇರ್ತ ಮಾಡ್ತನ. 1-4 ಎಕರೆ ಪಪ್ಪಾಯಿ ಮಾಡಿವಿ, ಅದಾದ್ಮೇಲೆ 1-2 ಎಕರೆ ಕಬ್ಬು ಮಾಡಿವಿ. ಹೊಲ ಮನೆ ಕೆಲಸ ಮಾಡ್ತಾನ. ಹೊಲ ಮನೆ ಕೆಲಸ ಜೊತೆಗೆ ಈ ಕೆಲಸಗಳನ್ನ ಮಾಡ್ತಾನ ಅಷ್ಟೇ. ನೀವೇನು ಓದಿದ್ರಿ? ನಾವು ಬಿಕಾಮ್ ಕಂಪ್ಲೀಟ್ ಆಯ್ತಣ್ಣ ಮೊನ್ನೆ. ಬಟ್ ಬಿಕಾಮ್ ಕಂಪ್ಲೀಟ್ ಆಯ್ತು, ಮತ್ತೆ ಮುಂದಕ್ಕೆ ಎಜುಕೇಶನ್? ಇಲ್ಲ ನನಗ ಎಜುಕೇಶನ್ ಮೇಲೆ ಆಸಕ್ತಿ ಕಡಿಮೆ ಆಗೈತೆ ಅಣ್ಣ. ಅದನ್ನು ಕೂಡ ಇತ್ತೀಚೆಗೆ ಬರೀ ದುಡ್ಡಿಗೋಸ್ಕರ ನಡೆದು ಬಿಡತ್ತೆ ಅಣ್ಣ. ಎಜುಕೇಶನ್ ಸಿಸ್ಟಮ್ ಅನ್ನೋದು ದುಡ್ಡಿಗೆ ಮಾರಾಟವಾಗೈತೆ ಬಿಡುತ್ತೆ. ಅದ್ರ ಮೇಲೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ನಂದು ಏನಂದ್ರೆ ಅಣ್ಣ ಆಸೆ ಸ್ವಲ್ಪ ಬದಲಾವಣೆ ಆಗ್ಬೇಕು ನನ್ನಿಂದ ಏನಾದ್ರು ಅಂತಂತಂದ್ರೆ, ನಂದು ಏನಂದ್ರೆ ನನ್ನ ಥಿಂಕಿಂಗ್ ಅಂದ್ರೆ ನಾನೇ ಸ್ವತಃ ರಾಜಕೀಯ ಬರ್ಬೇಕು. ರಾಜಕೀಯ ಬರ್ಬೇಕಂತ ಐತಣ್ಣ ನನಗೆ. ಈಗಂದ್ರೆ ನಾನು ಈ ಕೆಲಸ ಮಾಡ್ತನ, ಈಗ ಇಂತಲ್ಲಿ ಏನೇ ಆಗತ್ತೆ ಅಂತ ತೋರಿಸ್ನು, ಅದಾದ್ಮೇಲೆ ಹಿಂಗ್ ನಡೆ ಕಡಿತೆ ಅಂತ ತೋರಿಸ್ನು. ಆದ್ರೆ ಬಟ್ ಆ ಕೆಲಸ ನಾನು ಮಾಡ್ಬೇಕಂತಂದ್ರೆ ನನಗೊಂದು ಪವರ್ ಬೇಕಲ್ಲ. ಆ ಪವರ್ ಬೇಕಂತಂದ್ರೆ ಈಗ ನಾನು ಒಬ್ಬ ಅಧಿಕಾರಿ ಆದ್ರ ನಾನು ರಾಜಕೀಯ ಒಂದು ಹಾಳಾಗಿಬಿಡ್ತೀನಿ. ಅಂದ್ರೆ ರಾಜಕೀಯ ಅಡಿಯಾಳ ನಾನು. ಈಗ ರಾಜಕಾರಣಿ ಹೇಳ್ದಂಗೆ ನಾನು ಕೇಳ್ಬೇಕಾಗತ್ತ. ಈಗ ನಾನೇ ಒಬ್ಬ ರಾಜಕೀಯ ವ್ಯಕ್ತಿ ಆದ್ರ, ನಾನೇ ಒಬ್ಬ ನಿಷ್ಠಾವಂತ ರಾಜಕೀಯ ವ್ಯಕ್ತಿ ಆದ್ರ ಯಾರು ಹೇಳೋದು ಬೇಕಾಗಿಲ್ಲ, ನನ್ನ ಕಣ್ಣಿಗೆ ಕಾಣ್ತಾ
ಅದೇನೈತೆ ತಪ್ಪೈತೋ ಸರಿ ಐತೆ ನೋಡೋದು, ತಪ್ಪಿದ್ರೆ ಅದಕ್ಕೇನ್ ಶಿಕ್ಷೆ ಕೊಡೋದು, ಸರಿ ಇದ್ರೆ ಅದಕ್ಕೇನ್ ಮಾಡೋಕ್ ಮಾಡೋದು. ಜನರ ಸಮಸ್ಯೆಗಳಂತೂ ನನಗಂತಲ್ಲ, ನಾ ಹುಟ್ಟತ್ಲಂತ ಅದ್ರಾಗೆ ಬಂದೀವಿ. ನಾವೇನ ದೊಡ್ಡ ಕೋಟ್ಯಾಧೀಶ್ವರ ಮಕ್ಕಳಲ್ಲ. ಈಗ ಹಳ್ಳಿಯಾಗ ಹುಟ್ಟಿವಿ ಅಂತಂದ್ಮೇಲೆ ಅದೇನಂತಾರಲ್ಲ, ಶಾಲ್ಯಾಗ ಮಧ್ಯಾಹ್ನ ಊಟ ಯಾವಾಗ ಹಾಕ್ತಾರೋ ಅಂತ ಕಾಯ್ಕೊಂತ ಕುಂತಿರ್ತೀವಲ್ಲ ಮಧ್ಯಾಹ್ನ, ಆ ರೀತಿ ಎಲ್ಲ ನಾವು ಸರ್ಕಾರಿ ಶಾಲೆಯಾಗ ಓದಿ ಎಲ್ಲ ಅದ್ರ ಬಗ್ಗೆ ಅನುಭವ ಇದ್ದು ಅದಾದ್ಮೇಲೆ ಪ್ರತಿಯೊಂದು ನಮ್ಗ ಈಗ 10ನೇ ಕ್ಲಾಸಿನ ತನಕ ನಾವೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗಿವಿ. 10, 11 ತನಕ ಕೂಲಿ ಕೆಲ್ಸಕ್ಕೆ ಹೋಗಿ ದಾಳಂಬ್ರಿ ಹೊಲ್ದಾಗ, ಪಪ್ಪಾಯಿ ಹೊಲ್ದಾಗ, ಇನ್ನೊಬ್ರ ಹೊಲ್ದಾಗ ಅದನ್ನ ನೋಡ್ಕೊಂಡ್ ಕಲ್ತು ಇವತ್ತು ನಮ್ಮ ಹೊಲ್ದಾಗ ಕೂಡ ನಾವು ಪಪ್ಪಾಯಿ ಮಾಡಿವಿ. ಅಂದ್ರೆ ಈ ರೀತಿ ಈಗ ನನಗ್ ಸಮಸ್ಯೆಗಳು ಎಲ್ಲ ಗೊತ್ತು. ಆ ಸಮಸ್ಯೆಗಳನ್ನ ಈಗ ಈ ಬರ್ತಾರ, ಎಲ್ಲಿಂತನೋ ಬರ್ತಾರ, ಟಿಕೆಟ್ ತಗೊಂತಾರ, ನಿಂದಿರ್ತಾರ, ನಮ್ ಜನ ನೋಡಿದ್ರ ಏನು ಅರ್ಥ ಆಗಲ್ಲ. ಪಟಕ್ಕಿನ 500 ಒಂದ್ 500 ಕೊಡಲಿ 1000 ಕೊಟ್ಟಂದ್ರೆ 1000 ರೂಪಾಯಿ ಕೊಟ್ಟನಪ್ಪ ಇವ, ಇವ್ನಿಗೆ ಹಾಕ್ಬಿಡ ಮೋಟ್ ಚಲೋ ಇದೆ. ನೀವು 1000 ರೂಪಾಯಿ ಕೊಟ್ಟು ಯಾರು ಕೊಡ್ತಾರೆ 1000 ರೂಪಾಯಿ ಅಂತೇಳಿ ದುಡ್ಡಿಗೆ ಊಟ ಹಾಕ್ಬಿಡ್ತಾರ, ದುಡ್ಡಿಗೆ ಹಾಕ್ತಾರ. ಆಮೇಲೆ ಏನಂತಾರ, ನನಗ್ ಮನಿ ಬರೋಲ್ದು, ನನಗೆ ಯಾರು ಬಾತ್ರೂಮ್ ಮಾಡಿಲ್ಲ, ನನಗೆ ಯಾರು ಶೆಡ್ ಹಾಕಿಲ್ಲ, ನಮ್ಮ ಊರಾಗ ಒಂದ್ ಚರಂಡಿ ಆಗಿಲ್ಲ. ಎಲ್ಲಿಂತ ಮಾಡ್ತಾರ? ದುಡ್ಡು ತಗೊಂಡಾರ, ಅವ್ರ ಯಾಕೆ ಮಾಡ್ತಾರೆ? ದುಡ್ಡು ಕೊಟ್ಟಿನಿ, ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ತಗೊಂಡ್ ಹೋತ್ ಮಗನೇ, ಯಾರ ನೀ ಕೇಳಕ? ನಂದು ಏನ್ ಆಸಕ್ತಿ ಅಂದ್ರೆ ನಮ್ ಜನರಲ್ಲಿ ಒಂದು ಬದಲಾವಣೆ ಮೂಡ್ಬೇಕು, ಒಂದು ಅರಿವು ಮೂಡ್ಬೇಕು. ಈಗಾಗಲೇ ನನಗ್ ಗೊತ್ತಿರೋ ಪ್ರಕಾರ ನನ್ನ ವಿಡಿಯೋದಿಂದ ಕೆಲವೊಂದು ಜನರಿಗೆ ಇವತ್ತ ನನ್ ಕಂಡ್ರೆ ಎಲ್ಲಿ ಹೋದ್ರು ಅಣ್ಣ ಒಳ್ಳೆ ಕೆಲಸ ಮಾಡಕೈತಪ್ಪ ಅಂತ ಮಾತಾಡಿಸ್ತಾರ. ಅಂದ್ರೆ ಅವರಿಗೆ ನಾ ಮಾಡತಕ್ಕಂತ ಕೆಲಸದ ಬಗ್ಗೆ ಅರಿವಾಗೈತಿ. ಅಂದ್ರೆ ಇನ್ನು ಮುಂದೆ ಕೂಡ ಇದೇ ರೀತಿ ಕೆಲಸ ಮಾಡ್ಕೊಂತ ಹೋಗಿ ಹೋಗಿ ನಮ್ಮ ಜನರಲ್ಲಿ ಒಂದು ಸಣ್ಣ ಬದಲಾವಣೆ ತರಬೇಕು. ಅಂದ್ರೆ ನಾವು ದುಡ್ಡಿಗೋಸ್ಕರ ನಮ್ಮ ಮತಗಳನ್ನ ಮಾರಿಕೋಬಾರದು ಅಂತಕ್ಕಂತ ಒಂದು ಚಿಕ್ಕ ಭಾವನೆ ಅವರಲ್ಲಿ ಯಾವತ್ತು ಮೂಡುತ್ತೋ ಆವತ್ತ ನಮ್ಮ ತಾಲೂಕು ಬದಲಾವಣೆ ಆಗ್ತ, ನಮ್ಮ ಗ್ರಾಮನೂ ಬದಲಾವಣೆ ಆಗ್ತ, ನಮ್ಮ ಜನನೂ ಬದಲಾವಣೆ ಆಗ್ತಾರ, ನಮ್ಮ ರಾಜ್ಯನೂ ಬದಲಾವಣೆ ಆಗ್ತಾರ. ಉದಾಹರಣೆಗೆ ಈಗ ತಮಿಳುನಾಡಿನಲ್ಲಿ ನೋಡಿರ್ಬೋದಣ್ಣ ನೀವು, TVK ಪಕ್ಷ ಯಾವ ರೀತಿಯಾಗಿ ಅಂತ ಹೇಳಿ. ಆ ರೀತಿ ಬದಲಾವಣೆ ಆಗ್ಬೇಕು ಒಂದೇನೋ. ಈ ರಾಜಕೀಯ ಕೆಟ್ಟ ರಾಜಕೀಯ ವ್ಯವಸ್ಥೆ ಹೋಗ್ಬೇಕು. ಎಲ್ಲರೂ ರಾಜಕಾರಣಿಗಳು ಕೆಟ್ಟರ ಅಂತಾನೆ ಹೇಳಕ್ಕಾಗಲ್ಲ. ಕೆಲವೊಂದು ವ್ಯವಸ್ಥೆಗಳು, ಕೆಲವೊಂದು ಪರಿಸ್ಥಿತಿಗಳು ಆ ರೀತಿ ತಂದು ಬಿಟ್ಟಿರ್ತಾವ, ಏನು ಮಾಡಕ್ಕಾಗಲ್ಲ. ಸ್ವಲ್ಪ ಅದನ್ನ ಬದಲಾವಣೆ ಮಾಡ್ಬೇಕು, ನಾವ ಮಾಡ್ಬೇಕು, ಬದಲಾವಣೆ ಯಾರು ಮಾಡಕ್ಕಾಗಲ್ಲ.